ಸರ್ ನಮಸ್ತೆ. ನಮಸ್ಕಾರ ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ಸರ್, ನನ್ನ ಹೆಸರು ರಮೇಶ್ ಅಂತ, ಅಂದನಕೆರೆ, ಚಿಕ್ಕನಹಳ್ಳಿ ತಾಲೂಕು, ತುಮಕೂರು ಡಿಸ್ಟಿಕ್ಕು. ನಾವಿಲ್ಲಿ ಅಂದನಕೆರೆಯಲ್ಲಿ ನಾವು ಒಂದು ಎರೆಹುಳು ತೊಟ್ಟಿ ಮಾಡಿದ್ವಿ ಸರ್. ಎರೆಹುಳು ತೊಟ್ಟಿಲಿ ಇದು ಕಡಪ ಕಲ್ಲಲ್ಲಿ ಸಿಂಪಲ್ ಆಗಿ ಮಾಡಿದ್ವಿ ಸರ್. ಒಂದು 29 ಕಲ್ಲು ಬೇಕು ಸರ್. 2 ಚದರ ತಂದ್ರೆ ಆಗುತ್ತೆ ಸರ್. 2 ಚದರ ತಂದು ಕಲ್ಲು ತಂದ್ಬಿಟ್ಟು ಮಾಡ್ಕೋಬಹುದು ಸರ್. ಬನ್ನಿ ಸರ್, ತೋರಿಸ್ತೀನಿ. ರಮೇಶ್ ಅವರೇ, ಸರ್ ಈಗ ಏನು ಎರೆಹುಳಿ ತೊಟ್ಟಿಯನ್ನ ಮಾಡಿದಿರಾ, ಒಂದು ಕಡಪ ಕಲ್ನಲ್ಲಿ ನೀವು ಮಾಡಿದಿರಾ, ಅದ್ರ ಬಗ್ಗೆ ನಮ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀರಾ? ಕೊಡ್ತೀನಿ ಸರ್. ಇದೊಂದು ಇಲ್ಲೇ ಉಳಿಯಾರ ಹತ್ರ ಸರ್, ಕಡಪದ ಕಲ್ಲು. ಒಂದು ಚದರ ಬಂದ್ಬಿಟ್ಟು 1800 ಇತ್ತು ನಾವು ತಂದಾಗ. ಒಂದು 5000 ಖರ್ಚು ಬರುತ್ತೆ ಸರ್. 2 ತೊಟ್ಟಿ ಮಾಡ್ಕೊಳಕ್ ಫುಲ್ಲು. ಅಂದ್ರೆ 2 ತೊಟ್ಟಿ ಮಾಡ್ಲಿಕ್ಕೆ ನಿಮ್ಗೆ ಒಂದು 5000 ಖರ್ಚು ಬರುತ್ತೆ. 5000 ರೂಪಾಯಿ ಖರ್ಚು ಬರುತ್ತೆ. ಹೌದು ಸರ್. ಇದು ಕಡಪ ಕಲ್ಲು ತಂದು 1 ಅಡಿ 2 ಅಡಿ 3 ಅಡಿ ಕಡಪ ಕಲ್ಲು ಸರ್. ಇದು ಓಕೆ. 2 ಅಡಿ 3 ಅಡಿಲಿ 1 ಅಡಿನ ನೆಡ್ಬೇಕು ಸರ್. 1 ಅಡಿ ಭೂಮಿ ಒಳಗಡೆ ನೆಡ್ಬೇಕು. ಇನ್ 2 ಅಡಿ ಮೇಲ್ಗಡೆ ಇರುತ್ತೆ ಸರ್. ಈ ಸಿಗದಿರೋ ಗರಿ ತ್ಯಾಜ್ಯ ಬರುತ್ತಲ್ಲ ಸರ್, ಇದೆಲ್ಲ ಆ ತ್ಯಾಜ್ಯ ಮತ್ತೆ ಹಸುಗಳು ಸಗಣಿ ಸರ್. ಅಡಿಗೆ 1 ಲೇಯರ್ ಕಾಯಿ ಮಟ್ಟೆ ಹಾಕ್ಬಿಟ್ಟು, ಮೇಲ್ಗಡೆ 1 ಲೇಯರ್ ಸಗಣಿ, 1 ಲೇಯರ್ ಈ ಚೆಂಡು ಹೂವಿನ ಗಿಡ, ಬೇವಿನ ಕಸ, ಕೊಳೆಯ ಅಂತ ವಸ್ತು ಏನಾದ್ರೂ ಹಾಕಿರಾಯ್ತು ಸರ್. ಹಾಕಿದ್ರೆ ಈ ತರ ರವೆ ಪುಡಿ ತರ ಆಗುತ್ತೆ ಸರ್. ಆಮೇಲೆ ನಮ್ಮಲ್ಲಿ ಎರೆಹುಳ ಸೇಲ್ಗೆ ಐತೆ ಸರ್. ಹೌದ್ರಾ? ಎರೆಹುಳನು ಮಾರ್ತೀರಾ? ಎರೆಹುಳನು ಮಾರ್ತೀವಿ ಸರ್. ಮಾರ್ತೀರಾ? ಎರೆಹುಳ ಮಾರ್ತೀವಿ ಸರ್. ಅಂದ್ರೆ ನೀವ್ ಯಾರಾದ್ರೂ ಕೇಳಿದ್ರೆ ಎರೆಹುಳನು ಸೇಲ್ ಮಾಡ್ತೀರಾ? ಸೇಲ್ ಮಾಡಿದ್ವಿ ಸರ್. ಹಂಗ ಒಂದು 10-15 ಕೆಜಿ ಸೇಲ್ ಮಾಡಿದೀವಿ. ಹಂಗು ಹಿಂಗು ಯೂಟ್ಯೂಬ್ ವಿಡಿಯೋ ಇದೆ, ನೈಸರ್ಗಿಕ ವಿಡಿಯೋ ಎಲ್ಲ ನೋಡ್ಕೊಂಡ್ ಬರ್ತಾರೆ ಸರ್. ಈಗಲೂ ಸಿಗುತ್ತೆ ಸರ್ ಎರೆಹುಳ. ಯಾರಿಗಾದ್ರು ಬೇಕಾದ್ರೆ ಎರೆಹುಳ ಕೊಡ್ತೀನಿ ಸರ್. ಎರೆಹುಳ ಕೊಡ್ತೀರಾ? ಕೊಡ್ತೀವಿ ಸರ್. ಇವ್ರ ಎರೆಹುಳಕ್ಕೆ ಏನ್ ಕಾಸ್ಟ್ ಬೀಳುತ್ತೆ ಈಗ? ಸರ್ 500 ರೂಪಾಯಿ ಕೆಜಿ ತರ ಕೊಡ್ತೀವಿ ಸರ್. ಹೌದಾ? ಯಾವ ಒಂದು ತಳಿ ಇರುತ್ತೆ ಅದು ಸರ್? ಇದು ಆಫ್ರಿಕನ್ ಸರ್. ಆಫ್ರಿಕನ್ ಡಾಲ್. ಆಫ್ರಿಕನ್ ಡಾಲ್ ಸರ್. ಇದು ಅಲ್ಲಿ ಒಂದು ಎರೆಹುಳು ತೊಟ್ಟಿಲ್ ಬಿಟ್ಟಿದ್ರು, ನಾವು ಒಂದು ಅರ್ಧ ಕೆಜಿ ತಂದು ಬಿಟ್ಟಿದ್ದು 1 ಕೆಜಿ. ಅದ್ರಲ್ಲಿ ಅಭಿವೃದ್ಧಿ ಆಗಿದೆ ಸರ್. ಓಕೆ. ಈಗ ಅಲ್ಲಿ ಹಾಕಿದ್ರ, ಹೊಸದಾಗಿ ಹಾಕಿದ್ರ ಸರ್? ಅದು ಈಗ ನಮ್ದು ಇದು ಅಡಿಲಿ ಏನು ಇಲ್ಲ ಸರ್. ಇದರಿಂದ ಹುಳ ಅದಕ್ಕೆ ರೆಡಿ ಆದ್ಮೇಲೆ ಅವೇ ಆಟೋಮೆಟಿಕ್ ಹೋಗುತ್ತೆ ಸರ್ ಅದ್ರೊಳಗೆ. ಅಂದ್ರೆ ತಳದಲ್ಲಿ ನೀವ್ ಯಾವ್ದು ಏನೇ ಇಲ್ಲ ಸರ್, ಏನು ಆಗಿಲ್ಲ. ಕಾಯಿ ಮಟ್ಟೆ ಒಂದು ಆತರ ಓಪನ್ ಇದೆ ಭೂಮಿ. ಇದು ಫುಲ್ ಅಪ್ ಆದ್ಮೇಲೆ ಅದಕ್ಕೆ ಆಟೋಮೆಟಿಕ್ ಆಗಿ ಎರೆಹುಳ ಅದೇ ಶಿಫ್ಟ್ ಆಗುತ್ತೆ ಸರ್, ಗೊಬ್ಬರ ರೆಡಿ ಆದ್ಮೇಲೆ. ಈಗ ವೇಸ್ಟ್ ಪ್ರಾಡಕ್ಟ್ ಅನ್ನ, ಅಂದ್ರೆ ನಿಮ್ಮ ಕೃಷಿ ತ್ಯಾಜ್ಯವನ್ನ ತಂದು ಇಲ್ಲಿ ಹಾಕ್ತೀರಾ? ಹಾಕ್ತಿವಿ ಸರ್, ಹಾಕ್ತಿವಿ. ಹಾಡ್ಬಿಟ್ಟು ಅದ್ರ ಮೇಲೆ ಹಸುವಿನ ಸಗಣಿ ಮತ್ತೆ ಬೇರೆ ವೇಸ್ಟ್ ಕೃಷಿ ತ್ಯಾಜ್ಯವನ್ನ ಹರಡ್ಬಿಟ್ಟು ಆಡ್ತೀವಿ ಸರ್. ಅದ್ರ ಮೇಲೆ ಹುಳುಗಳನ್ನ ನೀವು ಮೊದ್ಲೇ ಬಿಟ್ಬಿಟ್ಟಿದ್ರಲ್ವ್ರ ಸರ್? ಫಸ್ಟ್ 1 ತೊಟ್ಟಿಗೆ ಬಿಟ್ಟಿದ್ವಲ್ಲ, ಇವಾಗ ಆಟೋಮೆಟಿಕ್ ಆಗಿ ಅದೇ ಒಂದಾದ್ಮೇಲೆ ಒಂದು ಈಗ ಅದ್ರಲ್ಲಿ ಅದರಿಂದ ಇದಕ್ ಬರುತ್ತೆ. ಇದರಿಂದ ಈಗ ಅದು ಫಿಲ್ ಅಪ್ ಆದ್ರೆ ಇದು ಈಟ್ ಇರುತ್ತೆ ಸಗಣಿ ಕೊಳಿಯ ಗಂಟ. ಆ ಈಟ್ ಸ್ವಲ್ಪ ಹೋದ್ಮೇಲೆ ಒಂದು 15 ದಿನ ಕಳೆದ್ಮೇಲೆ ನೀರ್ ಹಾಕ್ತಾ ಇರ್ತೀವಿ ನಾವು ತೇವಾಂಶಕ್ಕೆ. ಆಟೋಮೆಟಿಕ್ ಆಗಿ ಆ ಕಡೆ ಬಂದ್ಬಿಡ್ತೇವೆ ಸರ್ ಎರೆಹುಳು. ಅಂದ್ರೆ ಭೂಮಿಯ ಒಳಗಡೆಯಿಂದ ತಾವು ಜಾಗನ ಬದಲಾಯಿಸ್ತೇವೆ. ಒಂದು ತೊಟ್ಟಿಯಿಂದ ಇನ್ನೊಂದು ತೊಟ್ಟಿಗೆ ಆಟೋಮೆಟಿಕ್ ಅವೇ ಬರ್ತವೆ ಸರ್. ಸ್ವಲ್ಪ ತೇವಾಂಶ ಕಾಪಾಡ್ಕೋಬೇಕು ಸರ್, ಒಣಗ್ದಂಗೆ. ಸ್ವಲ್ಪ ನೆಳ್ಳಿರ್ಬೇಕು. ಈ ತರ ಗರಿಲೆ ಚಪ್ರ ಹಾಕಿರು ಆಗುತ್ತೆ. ಅಂದ್ರೆ ಯಾವ್ದೇ ಕಾಸ್ಟ್ ಇಲ್ದಲೇನೆ ಕಬ್ಬಣದ ಉಪಯೋಗಿಸ್ತಿಲ್ಲ. ಅದನ್ನು ಕಾಸ್ಟ್ ದುಡ್ಡು ಇದ್ರೆ ಶೀಟ್ ಹಾಕಿ ಮಾಡ್ಕೋಬಹುದು ಸರ್. ಸ್ವಲ್ಪ ಫಸ್ಟ್ ಮಾಡೋರು ಬಂಡವಾಳ ಹಾಕ್ದಂಗೆ ಈ ತರ ಮಾಡ್ಕೊಂಡು ಇಂಪ್ರೂವ್ ಮಾಡ್ಕೊಂಡು ಆಮೇಲೆ ಬೇಕಾದ್ರೂ ಮಾಡ್ಬೋದು ಸರ್. ಅದೇ ಶೀಟ್ ಅಲ್ಲಿ ಮಾಡಿದ್ರೆ ಒಂದು ಚೆನ್ನಾಗಿರ್ತದೆ. ಅದು ಕಾಸ್ಟ್ಲಿ ಸ್ವಲ್ಪ ಜಾಸ್ತಿ ಆಗ್ತದೆ. ಈಗ 1 ಲೇಯರ್ ಕೊಬ್ಬರಿ ಮಟ್ಟೆ ಜೋಡಿಸ್ಬೇಕಾಗುತ್ತೆ. 1 ಲೇಯರ್ ಅಡಿ ತಳಕೆ ಸಹ 1 ಕೊಬ್ಬರಿ ಲೇಯರ್ ಕೊಬ್ಬರಿ ಮಟ್ಟೆನ ಜೋಡಿಸ್ತೀವಿ. ಸ್ಲರಿ ಇಲ್ಲ ಅಂದ್ರೆ ಸಗಣಿ ಹಾಕ್ಬೇಕು. ಅದ್ರ ಮೇಲೆ ಸ್ಲರಿ ಇಲ್ಲ ಅಂದ್ರೆ ಸಗಣಿ ಹಾಕ್ಬೇಕು. ಆಮೇಲೆ ಗರಿ ಕಸ ಏನೇ ಒಂದು ಕೊಳೆಯಂತದ್ದು ಪ್ಲಾಸ್ಟಿಕ್ ಈ ತರ ಕೊಳೆದಿಲ್ದೆಲ್ಲ ಬಿಟ್ಟು, ಯಾವುದೇ ಒಂದು ಹಸಿದು ಈ ಕಾಂಗ್ರೆಸ್ ಗಿಡ ಹೂವಾಗದಂಗ್ ಮುಂಚೆ ಕೊಯ್ದು ಹಾಕಿರು ಅದು ನಡೆಯುತ್ತೆ ಸರ್. ಅದನ್ನು ಹೂವಾಗಬಾರ್ದು, ಹೂವಾಗಿರ್ಬಾರ್ದು ಸರ್. ಅದನ್ನು ಆಯ್ತಾ ಹಸಿ ಜ್ವಾಳ ಎಕ್ಸ್ಟ್ರಾ ಏನಿರುತ್ತೆ ಗೊಬ್ಬರದು ಎಲ್ಲ ಹಾಕಿರು ನೋಡಿ. ಎರೆಹುಳ ಈ ತರ ಫುಲ್ ಇರುತ್ತೆ ಸರ್. ನೋಡಿ ಎರೆಹುಳ ನೋಡಿಸಿ, ಇಲ್ಲಿ ಮಸ್ತ್ ಇದೆ ನೋಡಿ. ಎರೆಹುಳುಗಳು ನೋಡಿಸಿ ಈ ತರ ಇದೆ. ಫುಲ್ ಇರುತ್ತೆ ಸರ್. ಎರೆಹುಳ ಬರುತ್ತೆ ಸರ್. ನೋಡಿ ಫುಲ್ ಎರೆಹುಳ ಸಿಗುತ್ತೆ ಸರ್, ಮಸ್ತಾಗಿ ಸಿಗುತ್ತೆ. ಎಲ್ಲ ರವೆ ಪುಡಿ ತರ ಮಾಡ್ತೀವಿ ಸರ್ ಎಲ್ಲ ಗೊಬ್ಬರ. ಈಗ ನಮ್ಮ ರೈತರು ಕೆಮಿಕಲ್ ಗೊಬ್ಬರ ಹಾಕಿದ್ರೆ ಮಾತ್ರ ಬರುತ್ತೆ, ಬೇರೆ ಗೊಬ್ಬರ ಹಾಕಿದ್ರೆ ಸರಿಯಾಗಿ ಬೆಳವಣಿಗೆ ಬರಲ್ಲ ಅಂತಾರಲ್ಲ, ಅದ್ರ ಬಗ್ಗೆ ನೀವೇನ್ ಹೇಳಿ ಸರ್? ಇದು ಮೇನ್ ಈಗ ಒಂದು ಲೆಕ್ಕಾಚಾರಕ್ಕೆ ನೋಡಿ ಸರ್, ಒಂದ್ ಹೊಲಕ್ಕೆ 1 ಲೋಡ್ ಗೊಬ್ಬರ ಏರಿತ್ತ ಬೆಳೆದಿರೋ ಪೈರ್ನುವೆ ಒಂದ್ ಲೋಡ್ ಗೊಬ್ಬರ ತಂದು ಇಲ್ಲಿ ಉಳಿಸ್ತೀವಿ. ಅಲ್ಲಿ ಗೊಬ್ಬರ ಇರುತ್ತೆ 6 ತಿಂಗಳು ಬಿಟ್ಟು ನೋಡಿ, ನಮ್ಮ ಸ್ಟೈಟ್ ಬೆಳೆದಿರುತ್ತೆ ಜೋಳ, ಪಕ್ಕದಲ್ಲಿ ಬೆಳೆದಿರಲ್ಲ. ಗೊಬ್ಬರನ ಚೆನ್ನಾಗಿ ಕೊಡ್ತಾ ಇಲ್ಲ ಅಷ್ಟೇ, ಇವಾಗ ಸಿಗ್ತಾ ಇಲ್ಲ. ಹಸುಗಳು ಸಾಕೋದು ಕಡಿಮೆ, ಹಂಗಾಗಿ ಯಥೇಚ್ಛವಾಗಿ ಬೇಕಾದಷ್ಟು ಭೂಮಿಗೆ ಗೊಬ್ಬರ ಸಿಗ್ತಿಲ್ಲ ಸರ್. ಗೊಬ್ಬರನ ಹಾಕಿದ್ರೆ ಅದಕ್ಕಿಂತ ಚೆನ್ನಾಗಿ ಬರುತ್ತೆ ಸರ್. ಅಂದ್ರೆ ಕೆಮಿಕಲ್ ಗೊಬ್ಬರಕ್ಕಿಂತ ಚೆನ್ನಾಗಿ ಬರುತ್ತೆ. ಗೊಬ್ಬರನ ಕೊಡ್ಬೇಕು ನಾವು. ವರ್ಷಕ್ಕೆ 1 3 ಸಲ ಯಾರೋ ಭೂಮಿ ಗೊಬ್ಬರ ಕೊಟ್ರೆ ಅದಕ್ಕಿಂತ ಚೆನ್ನಾಗೇ ಬರುತ್ತೆ ಸರ್. ಈಗ ನಾವು ಕೆಮಿಕಲ್ ಗೊಬ್ಬರ ಅಂತ ತಗೊಳೋದಕ್ಕೆ ಹೋದಾಗ ಅದು ಹೊರದೇಶದಿಂದ ತರಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಿದೆ ಕೆಮಿಕಲ್ ಗೊಬ್ಬರನ. ಸೊ ನಮ್ಮ ರೈತರು ತಮ್ಮ ಭೂಮಿಯಲ್ಲೇ ಇರ್ತಕ್ಕಂತಹ ವೇಸ್ಟ್ ಕೃಷಿ ತ್ಯಾಜ್ಯನ ಬಳಸಿ ಮತ್ತೆ ಈ ಸಗಣಿಯನ್ನ ಬಳಸಿ ಇಲ್ಲೇ ಗೊಬ್ಬರ ತಯಾರು ಮಾಡ್ಕೊಂಡ್ರೆ ಆರ್ಥಿಕವಾಗಿ ನಮ್ಮ ದೇಶವನ್ನು ಸಹ ನಾವು
ಸಬಲರನ್ನಾಗಿ ಮಾಡಬಹುದು ಅಂತ ನನ್ನ ಒಂದು ಅನಿಸಿಕೆ. ನೀವೇನ್ ಹೇಳ್ತೀರಾ? ಕರೆಕ್ಟ್ ಸರ್, ಇದು ಕರೆಕ್ಟ್. ಈಗ ನಮ್ದು ಈಗ ಗಿಡಗಳು ಹಾಕಿದೆ ಸರ್, ನಮಗೆ ಮನೆಗೆ ಬೇಕಾದ ತಿನ್ನಕ್ಕೆ ಹಣ್ಣಿನ ಗಿಡಗಳು, ಎಲೆ ಎಲ್ಲ ಉದುರ್ತದೆ. ಆಮೇಲೆ ಈ ಗೊಬ್ಬರ ಇದೆಯಲ್ಲ ಸರ್, ಇದನ್ನ ಒಂದೊಂದು 3 ತಿಂಗಳಿಗೆ ಒಂದೊಂದು ತಟ್ಟಿ ಕೊಟ್ಟು ಬಿಟ್ರೆ ಮಾಮೂಲಿ ನಾವು ಕೆಮಿಕಲ್ ಗೊಬ್ಬರ ಹಾಕದೇ ಬೇಡ ಸರ್. ಅದಕ್ಕಿಂತ ಚೆನ್ನಾಗಿ ಫಲವತ್ತತೆ ಬರ್ತದೆ, ಮತ್ತೆ ಎರೆಹುಳನು ಅಲ್ಲೇ ಉತ್ಪತ್ತಿ ಆಗ್ತದೆ ಸರ್, ಅಲ್ಲೇ ಎರೆಹುಳನು ಇರ್ತದೆ. ಮತ್ತೆ ಇದು ತೇವಾಂಶನ ಚೆನ್ನಾಗಿ ಹಿಡಿದಿಟ್ಟಿರ್ತದೆ ಸರ್. ಇದು ಗೊಬ್ಬರ ಹಾಕಿ ಒಂದ್ 15 ತಿಂಗಳು ನೀರ್ ಲೇಟಾಗಿ ಕೊಟ್ರು ಪರವಾಗಿಲ್ಲ, ತೇವಾಂಶ ಚೆನ್ನಾಗಿ ಕಾಪಾಡ್ತದೆ ಈ ಗೊಬ್ಬರ. ಎರೆಹುಳದ ಗೊಬ್ಬರ ರವೆ ಪುಡಿ ತರ ಇರುತ್ತೆ ಸರ್. ಗೊಬ್ಬರ ನಮ್ಮಲ್ಲಿ ಕಡಿಮೆ ಸಿಗೋದು, ದಿನ ನಾವು ಯೂಸ್ ಮಾಡ್ತಿರೋದ್ರಿಂದ ಎರೆಹುಳ ಒಂದ್ ಸೇಲ್ ಮಾಡ್ತಿದ್ವಿ ಸರ್. ಈಗ ಎರೆಹುಳುಗಳು ಮಾತ್ರ ನಿಮ್ಮಲ್ಲಿ ಮಾಡ್ತೀವಿ ಸರ್. ಹಂಗು ಬೇಕಾದ್ರೆ ಗೊಬ್ಬರ ಒಂದು 20 kg 30 kg ಅಷ್ಟು ಮಾತ್ರ ಸೇಲ್ ಕೊಡ್ತೀವಿ ಸರ್ ಅಷ್ಟೇ. ಇಲ್ಲೇ ಸಣ್ಣ ಪುಟ್ಟ ತಗೊಂಡ್ ಹೋಗ್ತಾರೆ ಸರ್, ಒಂದ್ 20-30 kg ಮಾತ್ರ ಗೊಬ್ಬರ ಸಿಗುತ್ತೆ ಸರ್. ಜಾಸ್ತಿ ನಮ್ಮ ತೋಟಕ್ಕೆ ಯೂಸ್ ಮಾಡ್ತಿರೋದ್ರಿಂದ ಎರೆಹುಳ ಮಾತ್ರ ಅವೈಲೇಬಲ್ ಇದೆ ಸರ್. ಈಗ ನಿಮ್ ತೋಟಕ್ಕೆ ಇದ್ರಲ್ಲಿ ಹಾಕ್ತಕ್ಕಂತ ಗೊಬ್ಬರ ಸಾಕಾಗುತ್ತಾ? ಆಗುತ್ತೆ ಸರ್, ಆಗುತ್ತೆ. 4 ತೊಟ್ಟಿ ಇದೆಯಲ್ಲ ಸರ್, 4 ತೊಟ್ಟಿ. ಇನ್ನೆರಡು ಮಾಡ್ತೀವಿ ಸರ್, ಎಕ್ಸ್ಟೆನ್ಷನ್ ಮಾಡಿ ಸೀಟ್ ಹಾಕಿ ನಾವು ರೆಡಿ ಮಾಡ್ಬೇಕು. ಹಂತವಾಗಿ ಮಾಡ್ತಾ ಇದೀವಿ ಸರ್, ಒಂದೇ ಸಲ ಮಾಡ್ತಿಲ್ಲ. ಇನ್ನ ಮುಂದೆ 2 ಮಾಡ್ಕೊಂತೀವಿ ಸರ್. ನೋಡಿ ಸರ್, ಎಲ್ಲ ಸಿಗೋದು ಬೆಂಕಿ ಇಕ್ತಾರಲ್ಲ ಸದರಿ, ಇದೆಲ್ಲ ನಾನು ಕಲೆಕ್ಟ್ ಮಾಡ್ಕೊಂಡ್ ಹಾಕ್ಯಂತೀವಿ ಸರ್ ಇಲ್ಲಿ. ಅದನ್ನೆಲ್ಲ ವೇಸ್ಟ್ ಬೆಂಕಿ ಪಂಕಿ ಹಿಡ್ದಂಗೆ ಎಲ್ಲ ಸಿಗುದು ಬೆಂಕಿ ಇಸ್ಕೊಂಡ್ ಬಂದು ಇಲ್ಲಿ ಹಾಕೊಂಡು ಅದನ್ನೆಲ್ಲ ಇಲ್ಲಿ ಗೊಬ್ಬರ ಮಾಡ್ತೀವಿ ಸರ್. ಅಂದ್ರೆ ತೋಟದಲ್ಲಿ ಬಿದ್ದ ಎಲ್ಲಾ ಒಂದು ಕಳೆಯನ್ನ ನೀವು ಈ ರೀತಿ ಒಂದ್ ಕಡೆ ರಾಶಿ ಮಾಡ್ಕೊಂಡು ಸಗಣಿ ಹಾಕ್ಬಿಟ್ಟು ಅದನ್ನ ಲೇಯರ್ ಹಾಕ್ತೀನಿ ಸರ್. ಅದನ್ನ ಒಂದ್ರಲ್ಲಿ ಮುಗಿದ ನಂತರ ಅದ್ ನೀವೆಲ್ಲ ತೋಟಕ್ಕೆ ಹಾಕೊಂಡ್ಬಿಡ್ತೀರಾ? ಹಾಕ್ತಿವಿ ಸರ್, ಹಾಕೊಂಡ್ಬಿಟ್ಟು ಆ ಖಾಲಿಯಾದ ಬಾಕ್ಸ್ಗೆ ನೀವು ಈ ಒಂದು ತ್ಯಾಜ್ಯವನ್ನ ಇದು ಕಡಪ ಕಲ್ಲಲ್ಲಿ ಮಾಡಿದ್ ಈಜಿ ಸಹ. ಒಂದ್ ಕಡಪ ಕಲ್ಲು ತೆಗೆದಿಟ್ಬಿಟ್ಟು ಗೊಬ್ಬರ ಈಜಿಯಾಗಿ ತಕ್ಕೋಬಹುದು. ಮತ್ತೆ ಬೇರೆ ಅಲ್ಲಿ ಈಗ ಗೊಬ್ಬರ ರೆಡಿ ಆಗಿದೆಯಲ್ಲ, ಈಗ ಕಲ್ಲು ರಿಮೂವ್ ಮಾಡ್ಬಿಟ್ಟು ಓಪನ್ ತಕ್ಕೋಬಹುದು, ಆರಾಮ್ಸೆ ತುಂಬ್ಕೊಬಹುದು. ಆಮೇಲೆ ಮತ್ತೆ ಹಂಗೆ ಇಡಬಹುದು, ಯಾವ್ದೇ ಡ್ಯಾಮೇಜ್ ಆಗಲ್ಲ. ಇಲ್ಲ ಡ್ಯಾಮೇಜ್ ಆಗೋದಿಲ್ಲ. ಆಮೇಲೆ ಇದ್ರಲ್ಲಿ ಏನಂದ್ರೆ ಈ ಟಾರ್ಪಲ್ ಅಲ್ಲಿ ಮಾಡಿದ್ರೆ ಎರೆಹುಳ ಗೊಬ್ಬರ ಎಲ್ಲ ಆದ್ಮೇಲೆ ಅವನ್ನೆಲ್ಲ ಆಯೋದು ಎಲ್ಲ ನೋಡ್ಕೊಂತ ಇರ್ಬೇಕು. ಇದೇನಿಲ್ಲ ಸರ್, ಇದು ಪಿಲ್ಲ ಪದ್ಧತಿಗೆ ಅದಕ್ಕೆ ಹೋಗ್ತವೆ. ಪಿಲ್ಲ ಪದ್ಧತಿಗೆ ಟಾರ್ಪಲ್ ಅಂದ್ರೆ ತಳ ಇರುತ್ತೆ, ನಾವು ಆಯ್ಬೇಕಾಗತ್ತೆ ಹುಳನ. ಇದ್ರಲ್ಲಿ ತಳ ಇರಲ್ಲ, ತಳ ಓಪನ್ ಇರುತ್ತೆ. ಈಸಿಯಾಗಿ ಒಂದ್ ಬಾಕ್ಸ್ ಇಂದ ಇನ್ನೊಂದ್ ಬಾಕ್ಸ್ ಹೋಗ್ತವೆ. ಆಮೇಲೆ ಹುಳ ಜಾಸ್ತಿ ಆದ್ರೆ ಮಳೆ ಬಂದಾಗೆಲ್ಲ ಹೊಲದೊಳಗೆಲ್ಲ ತೋಟದಲ್ಲಿ ಹೋಗ್ತವೆ, ತೋಟಕ್ಕೂ ಅನುಕೂಲ ಆಗುತ್ತೆ. ತೋಟಕ್ಕೂ ಅವೇ ಇರ್ತೇವೆ ಸರ್, ಅವೇ ಅನುಕೂಲವಾಗಿ ಚಲನೆ ಮಾಡ್ತೇವೆ ಸರ್. ಸರ್, ಯಾರಾದ್ರೂ ನಮ್ಮ ವೀಕ್ಷಕರು ನಿಮಗೆ ಕರೆ ಮಾಡಿ ಸರ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೇಳಿದ್ರೆ ಅವ್ರಿಗೆ ನೀವು ಮಾಹಿತಿಯನ್ನ ಕೊಡ್ತೀವಿ ಸರ್. ಮಾಹಿತಿನೂ ಕೊಡ್ತೀನಿ, ಎರೆಹುಳ ಬೇಕಾದ್ರೂ ಕೊಡ್ತೀವಿ ಸರ್. ಎರೆಹುಳನು ಕೊಡ್ತೀರಾ? ಕೊಡ್ತೀವಿ ಸರ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ ಇದನ್ನ ನೀವು? ಸರ್ ನಾವು 5 ವರ್ಷ ಆಯ್ತು, 6 ವರ್ಷ ಆಯ್ತು. ಕೊರೋನಾದಿಂದ ಸರ್ 6 ವರ್ಷದಿಂದ ಮಾಡ್ತೀವಿ ಸರ್. ಮನೆಗೆ ತಿನ್ನಕ್ಕೆ ಅಂತ ಪ್ರತಿಯೊಂದು ಹಣ್ಣಿನ ಗಿಡನು ಹಾಕಿದೀವಿ ಸರ್. ಎಲ್ಲ ಹಣ್ಣಿನ ಇದೊಂದು ಲಕೋಟ ಅಂತ ಪ್ರತಿಯೊಂದು ಹಣ್ಣು ಅಲ್ಲಿ ಬರ್ತಾ ಇದೆ. ಡ್ರ್ಯಾಗನ್ ಫ್ರೂಟ್ ಎಲ್ಲ ಮನೆಗೆ ತಿನ್ನಕ್ಕೆ ಅಂತ 2-3 ಗಿಡ ಹಾಕಿದ್ವಿ ಸರ್. ಇದು ಒಂದು ಗಿಡಕ್ಕೆ ನೀವು ಎಷ್ಟು ಕೊಡ್ತೀರಾ ಈ ಗೊಬ್ಬರನ? ಯಾವ ಸರ್, ಇದು ಒಂದೊಂದು ತಟ್ಟಿ ಕೊಡ್ತೀವಿ ಸರ್. ಸಣ್ಣದಾಗಿ ಚಿಕ್ಕದೊಂದು ತಟ್ಟಿ ಇರುತ್ತಲ್ಲ ಸರ್, ಅದ್ರಲ್ಲಿ ಒಂದ್ ತಟ್ಟಿ ಕೊಡ್ತೀವಿ ಸರ್. ಅಂದ್ರೆ ಅಂದಾಜು ಎಷ್ಟು ಕೆಜಿ? ಅಂದಾಜು ಒಂದ್ 5 kg ಬರುತ್ತೆ ಸರ್. ಅದು ಒಂದ್ 5 kg ಒಂದು ಗಿಡಕ್ಕೆ ಕೊಡ್ತೀರಾ? ಕೊಡ್ತೀವಿ ಸರ್. 4 ತಿಂಗಳು ಹಿಂಗೆ ಕೊಡ್ತೀವಿ. ಅಡಿಕೆ ಗಿಡಕ್ಕೆ ಎಷ್ಟು ಕೊಡ್ತೀರಾ? ಸರ್ ಅಡಿಕೆ ಗಿಡ ಹಾಕಿಲ್ಲ ನಾವು. ಅಡಿಕೆ ನಿಮ್ಮಲ್ಲಿ ಇಲ್ಲ ಸರ್, ಅಡಿಕೆ ಇಲ್ಲ. ನಿಮ್ಮಲ್ಲಿ ತೆಂಗಿದೆ? ತೆಂಗು, ಆಮೇಲೆ ನಾವು ಹೂವು ಬೆಳಿತೀವಿ ಸರ್, ಚೆಂಡು ಬೆಳಿತೀವಿ. ಚೆಂಡು ಬೆಳಿತೀವಿ. ಆಮೇಲೆ ಹಸುಗಳು ಕುರಿಗಳು ಇದಾವೆ. ಹಸುಗಳು ಇರೋದ್ರಿಂದ ನಾವು ಅಡಿಕೆ ಹಾಕಿ ಅಂದ್ರೆ ನಮ್ದು ನೀರು ಸ್ವಲ್ಪ ಕಡಿಮೆ ಇದೆ ಸರ್, ಹಂಗಾಗಿ ಅಡಿಕೆ ಇಲ್ಲ. ನಮ್ದು ತೆಂಗು, ಆಮೇಲೆ ಎಲ್ಲಾ ತರದ ಹಣ್ಣಿನ ಗಿಡ, ಆಮೇಲೆ ಚೆಂಡು ಬೆಳಿತೀವಿ. ಆಮೇಲೆ ಸ್ವಲ್ಪ ಮನೆ ತರಕಾರಿಗಳೆಲ್ಲ ಬೆಳ್ಕೊಂತೀವಿ ಅಂತ. ಅಂದ್ರೆ ಇದನ್ನೇ ನಾವು ಒಂದು 20-30 ಬಾಕ್ಸ್ ಗಳನ್ನ ಮಾಡ್ಕೊಂಡು ಇದನ್ನ ಒಂದು ಉದ್ಯಮ ಮಾಡ್ತೀವಿ ಸರ್. ಅದು ಮಾಡ್ಬೇಕಂತ ಮುಂದೆ ಐತೆ ಸರ್ ಐಡಿಯಾ. KG ಲೆಕ್ಕಾಚಾರ ಪ್ಯಾಕೆಟ್ ಮಾಡಿ ಮಾಡ್ಬೇಕಂತ ಮಾಡಿದೀವಿ. ಇನ್ನೊಂದು ವರ್ಷ ಕಳೆದ್ರೆ ಇದು ಸ್ವಲ್ಪ ಇಂಪ್ರೂವ್ ಆದ್ಮೇಲೆ ಇನ್ನೊಂದ್ 2 ತೊಟ್ಟಿ ಮಾಡಿ KG ಲೆಕ್ಕಾಚಾರ ಪ್ಯಾಕೆಟ್ ಮಾಡಿ ಮಾರ್ತೀವಿ ಸರ್. ಇದು ಎಚ್ಚರಾಗೆಲ್ಲ ನೋಡ್ಕೊಂಡ್ ಬಂದಿ ಸರ್. ಘನಜೀವಾಮೃತ ಆಮೇಲೆ ಇವೆಲ್ಲ ಮಾಡ್ತಾರಲ್ಲ ಸರ್, ಅವೆಲ್ಲ ಆತರ ಪ್ಯಾಕೆಟ್ ಮಾಡ್ಬಿಟ್ಟು ಮಾಡ್ಬೋದು ಸರ್. ಇದು ಒಂದು ಡ್ರಮ್ ಇಟ್ಟಿದ್ರ, ಇದ್ರ ಬಗ್ಗೆ ಹೇಳಿ ಸರ್. ಅದು ನೀರ್ ಹಾಕ್ಬಿಟ್ರೆ ಡ್ರಮ್ಗೆ 20 ಲೀಟರ್ ಹಿಡಿಯುತ್ತೆ ಸರ್. ಹನಿ ಬಳ್ಳಿ ಬರ್ತಲ್ಲ ಸರ್, ಹನಿ ಬಳ್ಳಿನ ಹಾಕಿದೀನಿ ಇಲ್ಲಿ. ಅದಕ್ಕೆ ಒಯ್ದು ಬಿಟ್ರೆ ಹನಿ ಎಲ್ಲ ಫುಲ್ ಎಲ್ಲ ತಕ್ಕೂ ನೀರ್ ಅನುಕೂಲಿ ಅಂತ ಒಂದು ಮಾಡಿ ಸರ್. ಇದು ನೀರ್ ಬಳ್ಳಿ ಅಂತ ನೀವು ಮಾಡಿ? ನೀರ್ ಹನಿ ಇತ್ತಲ್ಲ ಸರ್, ಅದಕ್ಕೆ ಒಯ್ದು ನೀರು ತೇವಾಂಶ ಕೊಡ್ಬೇಕಲ್ಲ ಸರ್. ಅವಾಗ ಅದಕ್ಕೆ ಹಾಕಿದಾಗ ಏಕಲು ನೀರ್ ಹನಿ ಇತ್ತೆ ಸರ್. ಅಂದ್ರೆ ಇದಕ್ಕೆ ನೀವು ರೆಗ್ಯುಲರ್ ನೀರ್ ಹಾಕದ್ ಬೇಕಿಲ್ಲ, ಅದ್ರ ಡ್ರಮ್ ಅಲ್ಲಿ ಹಾಕ್ಬಿಟ್ರೆ ಅದೇ ತೇವಾಂಶ ಕಾಪಾಡ್ತಿರುತ್ತೆ. ಅಂದಾಜಿನ ಪ್ರಕಾರ ಒಂದು ದಿವಸಕ್ಕೆ ಎಷ್ಟು ನೀರ್ ಹಾಕ್ಬೇಕಾಗ್ತದೆ ಸರ್? ಸ್ಟಾರ್ಟಿಂಗ್ ಹಾಕ್ಬೇಕಾರೆ ಒಂದ್ ಸ್ವಲ್ಪ ಡೈಲಿ ಬೆಳಗ್ಗೆ 1 ಟೈಮ್ ಕೊಡ್ಲೇಬೇಕು ಸರ್. ಆಮೇಲೆ 2 ದಿನಕ್ಕೊಂದ್ಸಲಿ ಕೊಟ್ಟರು ಸಾಕು ಸರ್. ಇದು ಗೊಬ್ಬರ ರೆಡಿಯಾಗಿ ಹುಳ ತಿನ್ನಕ್ ಸ್ಟಾರ್ಟ್ ಮಾಡಿದಾಗ ಒಣಗ್ದಂಗೆ 2 ದಿನಕ್ಕೊಂದ್ಸಲಿ ಒಂದು 2 ಬಿಂದಿಗೆ ಹಾಕ್ಬಿಟ್ರೆ ತೇವಾಂಶ ನೋಡ್ಕೊಂಡು ಫುಲ್ ನೆಳ್ಳು ಕ್ಲೀನ್ ಆಗಿದ್ರೆ ನೀರು ಸ್ವಲ್ಪ ಕಡಿಮೆ ತಾಣುತ್ತೆ. ಬಿಸಿಲು ಬಿದ್ದು ಜಾಸ್ತಿ ಒಣಗ್ದಂಗೆ ತೇವಾಂಶ ಕೊಟ್ರೆ ಸ್ವಲ್ಪ ನೋಡ್ಕೋಬೇಕು ಸರ್. ಎಷ್ಟು ದಿನಕ್ಕೆ ಬರುತ್ತೆ ಈ ಗೊಬ್ಬರ? ಸರ್
3 ತಿಂಗಳು ಬೇಕು ಸರ್ ಇದು. ಮೂರ್ ಫಸ್ಟ್ ಹಾಕಿದಾಗ ಒಂದು 20 ದಿವಸ ಒಂದು ಈಟ್ ಎಲ್ಲ ಹೋಗ್ಬೇಕು ಸರ್. ಈಟ್ ಎಲ್ಲ ಹೋದ್ಮೇಲೆ ಎರೆಹುಳ ಬರುತ್ತೆ ಅದು. ಆ ಸ್ಟಾರ್ಟಿಂಗ್ ಅಡಿಯಾಳಿಂದ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದು. ಸ್ಟಾರ್ಟ್ ಮಾಡಿದ್ಮೇಲೆ ಒಂದ್ 3 ತಿಂಗಳಿಗೆ ರೆಡಿ ಆಗುತ್ತೆ ಸರ್. ಒಂದ್ 3 ತಿಂಗಳಿಗೆ ಗೊಬ್ಬರ ರೆಡಿ ಆಗ್ಬಿಡುತ್ತೆ. ಅದು ಎರೆಹುಳ ಮ್ಯಾಲಕ್ಕೆ ಬಂದು ಇಕ್ಕೆ ಇಡ್ತೇವೆ ಸರ್. ಅವು ಏನೇ ಇದ್ದಿದ್ರು ನಾವ್ ಮೇಲ್ಗಡೆ ತಕ್ಕಂತೀವಿ ಸರ್. ನೋಡಿ ತೆಗೆದಲ್ಲಿ ಹಾಕಂತೀವಿ ಹತ್ರ ಬಂದ್ ಅದ್ರಲ್ಲಿ ತೆಗ್ದಿದೀವಿ. ಇದೆಲ್ಲ ಗುಡ್ಡಿ ಮಾಡಿ ತೆಗೆದು ಆ ಕಡೆ ಹಾಕಂತೀವಿ. ಆಮೇಲೆ ಅವು ಮಾಮೂಲಿ ತಿಂತಾ ಇರ್ತೇವೆ ಸರ್. ಅಂದ್ರೆ ಆದಂಗೆ ನೀವು ಆದಂಗೆ ತೆಗಿಬಹುದು. ಇಲ್ಲ ಫುಲ್ ಆದ್ರೂ ತೆಗಿಬಹುದು. ಫುಲ್ ತೆಗೆದ್ರೆ ಅಡಿಯಾಗಿನ ಸ್ವಲ್ಪ ಹಂಗೆ ಇರೋದ್ರಿಂದ ಆದಂಗ ತೆಗೆದ್ರೆ ಈಜಿಯಾಗಿ ಬರುತ್ತೆ ಸರ್. ಇದು ಪೈಪ್ ಬೇರೆ ಇಟ್ಟಿದ್ರೆ ಸರ್ ಇದು ಪೈಪು ಇದೇ ಫಸ್ಟ್ ಟೈಮು ಸ್ವಲ್ಪ ಅಡಿಯಾಗಿ ಏರ್ ಹೋಗ್ಲಿ, ಗಾಳಿ ಆಡ್ಲಿ ನಾವು ಒಂದು ಅಡಿಗೆ ತೂತ್ ಮಾಡಿ ಪೈಪ್ಗಳಿಗೂ ತೂತ ಮಾಡಿ ಸ್ವಲ್ಪ ಮ್ಯಾಲಿಂದ ಗಾಳಿ ಆಡ್ಲಿ ನಾವು ಒಂದು ಇದಕ್ಕೆ ಇಟ್ಟಿದ್ದೀನಿ ಸರ್. ಇದೆ ಒಂದು ಹೀಟ್ ಕಂಟ್ರೋಲ್ ಆಗ್ಲಿ, ಹೀಟ್ ಈ ಗಾಳಿ ಆಡ್ಲಿ ಅಡಿಯಾಗೆ ಲೋಡ್ ಇರುತ್ತಲ್ಲ ಸರ್, ಅದಕ್ಕೋಸ್ಕರ ಪೈಪ್ ಹಾಕಿದೀನಿ ಈ ಸಲ. ವೇಸ್ಟ್ ಪೈಪ್ ಇದು ತೂತ ಮಾಡಿ ಇಟ್ಟಿದ್ದೀನಿ ಸರ್. ಕೆಳಗಡೆ ಹೋಲ್ ಹಾಕಿದ್ರೆ ಹೋಲ್ ಹಾಕಿದೀನಿ ಸರ್. ಆ ಕಡೆ ಈ ಕಡೆ ಎಲ್ಲ ಹೋಲ್ ಮಾಡಿ ಹಾಕಿದೀನಿ ಸರ್. ಒಂದು ಬಾಕ್ಸ್ ನಲ್ಲಿ ಎಷ್ಟು ಪೈಪ್ ಇಡಬೇಕಾಗತ್ತೆ? ಯಾವ ಪೈಪ್ ಸರ್? ಅಂದ್ರೆ ಈ ಬಾಕ್ಸ್ ಅಲ್ಲಿ ಅದು 3 ಇಟ್ಟಿನಿ ಸರ್. ಇದೇ ಫಸ್ಟ್ ಟೈಮ್ ಇಟ್ಟದ್ದು ಇದು. ಮಾಮೂಲಿ ಯಾವ ಇಟ್ಟಿಲ್ಲ. ಎಕ್ಸ್ಪೆರಿಮೆಂಟ್ ಇದು 3 ಇಟ್ಟಿದ್ದೀನಿ ಸರ್. ಅದು ಸ್ವಲ್ಪ ಏನಾಗ್ತಿತ್ತು ಅಂದ್ರೆ ತಳದಲ್ಲಿ ಸ್ವಲ್ಪ ಕ್ಲೀನ್ ಆಗಿ ಹುಳ ತಿಂತಿರ್ಲಿಲ್ಲ ಈಟಿಗೆ. ಅದಕ್ಕೆ ಈ ಸಲ ಗಾಳಿ ಹೋಗ್ಲಿ ನಾವು ಲೆಕ್ಕಾಚಾರ ಮಾಡಿ ಐಡಿಯಾ ಮಾಡಿ ಇಟ್ಟಿದ್ದೀನಿ. ಗಾಳಿ ಆಡಿದ್ರೆ ಎಲ್ಲಾ ಅಂಶನೂ ತಿನ್ನತ್ತೆ ನಾ ಒಂದು ಇದಕ್ಕೆ 3 ಪೈಪ್ ಹಾಕಿನಿ ಸರ್ ಈ ಸಲ. ಓಕೆ. ಒಟ್ಟಾರೆ ಇದಕ್ಕೆ ಎಷ್ಟು ಒಂದು ವೆಚ್ಚ ಆಯ್ತು ಅಂದ್ರೆ ಸರ್? ಒಂದು 5,000 ರೂಪಾಯಿ ಆದ್ರೆ ಫುಲ್ ರೆಡಿ ಆಗುತ್ತೆ ಸರ್. ಒಂದ್ 5,000 ರೂಪಾಯಿಗೆ ಎರೆಹುಳು ತೊಟ್ಟಿಯನ್ನು ರೆಡಿ ಆಗುತ್ತೆ ಸರ್. ಕಲ್ಲು ಅಂತ ತರೋದೊಂದೇ ಅಷ್ಟೇ ಸರ್. ನಾನ್ 4,000 ರೂಪಾಯಿ ಕಲ್ಲು ತಂದಿದ್ದೆ. ಬಾಡಿಗೆ 1,000 ಸೇರಿ 5,000 ರೂಪಾಯಿ ಸರ್. ಎಷ್ಟಡಿ ಅಗಲ ಇದೆ ಇದು ಸರ್? ಇದು 14 ಅಡಿ ಉದ್ದ ಇದೆ ಸರ್. 14 ನೋಡಿ ಸರ್, ಕಲ್ಲು 2 ಅಡಿ, 1 3 6 7 8 8 16 ಅಡಿ ಉದ್ದ ಇದೆ ಸರ್. 16 ಅಡಿ ಉದ್ದ, 4 ಅಡಿ 8 ಅಡಿ ಅಗಲ ಇದೆ ಸರ್. 2 ತೊಟ್ಟಿ ಸೇರಿ ಒಂದ್ ಬಾಕ್ಸಿಗೆ 4 ಅಡಿ 4 ಅಡಿ ಅಗಲ 16 ಅಡಿ ಉದ್ದ ಇದೆ ಸರ್. ಒಂದ್ ಬಾಕ್ಸಿಗೆ ಜಾಗ ಹೆಂಗಿತ್ತು ಹಂಗೆ ಸರ್. ಸ್ವಲ್ಪ ಚಿಕ್ಕದಾರು ಮಾಡ್ಕೋಬಹುದು, ಇಲ್ಲ ಲಾಂಗ್ ಇದ್ರೆ ಲಾಂಗ್ ಮಾಡ್ಕೋಬಹುದು. ಅಂದ್ರೆ ಇದ್ರಲ್ಲಿ ಅಳತೆ ಏನಿರಲ್ಲ? ಅಳತೆ ಮಾಮೂಲಿ ಹೈಟ್ ಇರಬಾರ್ದು. ಒಟ್ಟೆ ಒಂದ್ 2 ಅಡಿ ಹೈಟ್ ಇರ್ಬೇಕು ಸರ್. ಅಳತೆ ಅಷ್ಟೇ. ಅಳತೆ ಮೇನ್ ಕೇಳೋದು. ಒಂದ್ 2 ಅಡಿ ಹೈಟ್ ಇದ್ರೆ ಸಾಕು. ಉದ್ದ ಬೇಕಾದ್ರೆ ಎಷ್ಟು ಉದ್ದ ಆದ್ರೂ ನಡೆಯುತ್ತೆ. ಒಳ್ಳೆ ಗೊಬ್ಬರ ಉತ್ಪತ್ತಿ ಒಳ್ಳೆ ಗೊಬ್ಬರ ಉತ್ಪತ್ತಿ ಆಗುತ್ತೆ ಸರ್. ಎರೆಹುಳ ಗೊಬ್ಬರ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ನಮ್ದು ವೇಸ್ಟ್ ಇರುತ್ತಲ್ಲ ಸರ್, ಅದರಿಂದ ಇದು ಒಳ್ಳೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಮಾಡ್ಕೊಂಡಿದ್ವಿ ಸರ್. ಎರೆಹುಳನು ಕೊಟ್ಟಿವಿ. ತುರುವೇಕೆರೆ, ತಿಪ್ಟೂರು ಇಲ್ಲೆಲ್ಲ ಬಂದು, ಮೈಸೂರು ಅವರೆಲ್ಲ ಈ ವಿಡಿಯೋ ನೋಡಿ ಬಂದು ತಗೊಂಡೋಗಿದ್ದಾರೆ ಸರ್. ನಮ್ಮಲ್ಲಿ ತಗೊಂಡೋಗಿದ್ದಾರೆ. ರಮೇಶ್ ಅಣ್ಣ ಅವ್ರೆ, ಈ ಒಂದು ಎರೆಹುಳದ ಬಗ್ಗೆ ನಮ್ಗೆ ಒಳ್ಳೆ ಮಾಹಿತಿಯನ್ನ ಕೊಟ್ರಿ. ಹೌದು ಸರ್. ಇನ್ನು ನಿಮ್ಮ ತೋಟದಲ್ಲಿ ಬೇರೆ ಏನೇನ್ ಬೆಳೆದಿದ್ದೀರಾ ಅದ್ರ ಬಗ್ಗೆನೂ ಮಾಹಿತಿ ಕೊಡಿ ಸರ್. ನಮ್ಮ ತೋಟದಲ್ಲಿ ನಾವು 1 ಎಕರೆ 10 ಗುಂಟೆ ಜಮೀನಲ್ಲಿ ಹಸುಗಳು ಸಾಕಿದ್ವಿ ಸರ್. ಜರ್ಸಿ ಹಸುಗಳು, ಡೈರಿ ಹಾಲ್ ಹಾಕ್ತಿವಿ. ಆಮೇಲೆ ಟಗರು ಸಾಕಿದ್ವಿ, ಒಂದು ತಾಡು ಸಾಕಿದ್ವಿ. ಆಮೇಲೆ ನಮಗೆ ಮನೆಗೆ ತಿನ್ನಾಕಿರ್ಲಿ ಅಂತ ಒಂದು ವೆರೈಟಿ ಒಂದು 20-30 ತರ ಹಣ್ಣಿನ ಗಿಡ ಹಾಕಿದ್ವಿ ಸರ್.